ಏಯ್ ವಿಡಿಯೋ ಮಾಡಲು ನೀನು ವಿಡಿಯೋ ಮಾಡೋ ಒಳ್ಳೆ ಬ್ಲಾಗ್ ಆಯ್ತದೆ. ಸುಮ್ಮನೆ ಅಲ್ಲಿ ನಾನು ಬೇರೆ ಕಷ್ಟ ಆಯ್ತು ನನಗೊಂಥರ ಸುಮ್ಮನೆ ಏನೋ ಕೊಡುತ್ತಿದ್ಯಾ ಮುಂದೆ ನಿಲ್ಸು ಅಂತ ಕೇಳ್ಕೊಂಡೆ. ಇಷ್ಟಕ್ಕೆ ಹಿಂಗೆ ಅಂದ್ಬಿಟ್ರೆ ಹೆಂಗೋ? ಬೆಳಗಿಂದ ಸಾಯಂಕಾಲ ಗಂಟೆ ಸ್ಕೂಲಲ್ಲೇ ಕೂತಿರ್ತೀವಿ, ಯಾವಾಗ ಕುಂಡಿ ನೋವಲ್ವೇ? ಎದಾಡ್ತೀವಿ ಓಡಾಡ್ತೀವಿ ಅಲ್ಲಿ ಹೋಗ್ತೀನಿ ನಡ್ಕೊಂಬ, ಕಾಲ ಹೋಯ್ತದೆ. ಏ ಸುಮ್ಮನೆ ಬಾರಣ ಪ್ಲೀಸ್ ಅಣ್ಣ, ನಿಲ್ಸಿಲ್ಲ ಎಲ್ಲರ ಮುಂದೆ. ಸುಮ್ಮನೆ ಬಾಚಿನು, ಯಾಕೆ ಈ ಥರ ಡೌ ಮಾಡಿ ಡೌವೇನು ಮಾಡ್ತಾರ? ಬಾ ಇಲ್ಲೊಂಚೂರು ನಿಲ್ಸಿ. ಇಸ್ಕೊಳ್ಳೋ ಸುಮಂತ್. ಬಾ 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 ಬಾರ ಬಾರ ಬಾರ. ಏನು ಸುಮಿದು? ಕಬ್ಬಿನ ಜ್ಯೂಸು. ಹಾಂ ಮಾತಾಡೋ, ಯಾಕೆ? ಹಾಂ ಹೇಳು. ಬನ್ನಿ ಫ್ರೆಂಡ್ಸ್, ಕಬ್ಬಿನ ಜ್ಯೂಸ್ ಕುಡೀರಿ, ಬನ್ನಿ ಫ್ರೆಂಡ್ಸ್ ಅನ್ನು ಹೇಳು. ಶಿವ ಹೇಗಿದೆ ಐಸ್ ಕ್ರೀಮ್ ಸುಮಂತ್? ಹ್ಞೂ ಚೆನ್ನಾಯ್ತಾ? ಮಾಬಾಸ್ ಫ್ಯಾಂಟಾಸ್ಟಿಕ್. ನೈಟ್ ಬರೀ ನೈಟೆಲ್ಲ ಇನ್ಸ್ಟಾಗ್ರಾಮ್ ನೋಡ್ರಿ ಹಿಂಗೆ ಆಗೋದು. ಈಗ ಮಡ್ಕೋನಲ್ಲಿ ಡ್ಯಾಮ್ ಬಂದಿದ್ದೀವಿ ಗಾಯ್ಸ್. ಇಲ್ಲೇ ಮುಂದೆ ಇದೆ, ತೋರಿಸ್ತೀವಿ ಹೇಗಿದೆ ನೀರು ಮಡ್ಕೋನಳ್ಳಿಲಿ ಅಂತ. ಬನ್ನಿ ನೋಡೋಣ. ಹಾಂ ನೋಡಪ್ಪ, ಕೆಂಪಸ್ ಬತ್ತಿದೆ ಬಸ್ ಹೋಯ್ತು. ಈಗೆಲ್ಲ KSRTC ಅಂತೀವಿ, ಆಗಿನ ಕಾಲದಲ್ಲಿ KSRTC ಬಸ್ನ ಕೆಂಪಸ್ ಅನ್ನೋರು ಕಡೆ ಕೆಂಪಸ್ ಹತ್ಕೊಬಂದ ಅನ್ನೋರು ಈಗಲೂ ಅಂತಾರೆ. ಅಂದರೆ ಹಳ್ಳಿ ಕಡೆ ಅಂತಾರೆ, ಸಿಟಿ ಕಡೆ ಯಾರು ಅನ್ನಲ್ಲ. ಯಾಕಂದರೆ ಬೀಟ್ ಹೊಡೋದು ಯಾರು ಇಲ್ಲ, ಹಾಂ ಗೊತ್ತು, ಆದರೂ ಪವರೇ ಬೇರೆ ಗತ್ತೆ ಬೇರೆ. ನೋಡಿ ಎಲ್ಲ ರೋಡ್ ನೋಡು, ಒಂದು ರೋಡ್ ಇಂಪ್ರೂವ್ಮೆಂಟ್ ಆಗಿಲ್ಲ. ಈ ಕಡೆ ರೋಡ್ ಅಷ್ಟು ಇಂಪ್ರೂವ್ಮೆಂಟ್ ಆಗಿಲ್ಲ ಗಾಯ್ಸ್. ಆಗಿಲ್ಲ, ಯಾಕಾಗಿಲ್ಲ? ಮೇನ್ ಇದು ಮರ್ಕೋನಹಳ್ಳಿ ಡ್ಯಾಮು ಟೂರಿಸ್ಟ್ ಪ್ಲೇಸ್ ಗಾಯ್ಸ್. ಬಂದ್ವಿ, ಇಲ್ಲೇ ಇದೆ ನೋಡಿ, ಇಲ್ಲೇ ಇದೆ ನೋಡಿ. ಅಣ್ಣ ಏನೋ ಹೇಳ್ತಿದ್ದೇನೆ ಕೇಳ್ರಿ. ಹಾಂ ಇಲ್ಲೊಂದು ಗೇಟು. ಇದ್ಯಾಕೆ? ಇದು ಪಾರ್ಕ್. ಇದು ಮೊದಲು ಹೆಂಗಿದ್ದು ಗೊತ್ತಾ ಪಾರ್ಕು? ನೋಡು ಅಲ್ಲಿ ಪಾರ್ಕ್ ತೋರಿಸು, ರೋಡ್ ಏನು ತೋರಿಸ್ತೀಯ ನೋಡಿ ಗಾಯ್ಸ್. ಪಾರ್ಕ್ ಅಂತ ಇದು ನಮಗೂ ಗೊತ್ತಿಲ್ಲ, ನಮ್ಮ ಅಣ್ಣ ಹೇಳ್ತಾರೆ. ಮತ್ತು ಪಾರ್ಕ್ ಎಷ್ಟು ಕ್ಲೀನ್ ಆಗಿತ್ತಂದರೆ ಅಷ್ಟು ಸಕ್ಕತ್ತಾಗಿತ್ತು. ಇವಾಗ ಏನಾಯ್ತು? ಇವಾಗ ಮಳೆ ಇಲ್ವಲ್ಲ. ಮಳೆ ಇಲ್ಲ ಅಂದರೆ ಡ್ಯಾಮ್ ಐತಲ್ಲ. ಡ್ಯಾಮ್ ಐತೆ, ನೀರು ಹಾಕಿ ಅವರು ಇಂಪ್ರೂವ್ಮೆಂಟ್ ಮಾಡಿದ್ವಲ್ಲ. ನೋಡಿ ಗಾಯ್ಸ್, ಮಡ್ಕೋನಹಳ್ಳಿ ಡ್ಯಾಮ್. ಇವಾಗ ಮೇಲೆ ಹೋಗೋಣ. ಹಾಂ ಮೇಲೆ ಏನೇನಿದೆ, ಹೆಂಗೆ ಕತೆ ಸ್ವಲ್ಪ ಹಿಂಗೆ ಕಣ್ಣಾಡ್ಸ್ಕೊಂಬರೋಣ. ಮತ್ತು ನೀರೇ ಇಲ್ವಲ್ಲ, ನೀರೇ ಇಲ್ಲ. ಅಯ್ಯೋ ನಿನ್ನ ಐತಂತೆ ನೀರು ನೋಡು ಎಷ್ಟು. ಈ ಮೆಟ್ಲೈತಲ್ಲ ಇಲ್ಲಿ, ಆ ಕಲ್ಲು ದಾಟಿ ಇನ್ನೂ ಮೇಲೆ ಬರೋದು ನೀರು. ಓಹೋ ಸರಿ ಬಿಡು. ನೀರು ಕಮ್ಮಿ ಆಗ್ಬಿಟ್ಟೈತಿ. ಓತಿಗೆತಾ ಅಣ್ಣ, ನಮಗೇನು ಮಾಡಬೇಡಿ ಅಣ್ಣ, ಭಯ ಆಗುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಕಾರ್ತಿಕ್. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ನೋಡ್ತಿದ್ದೀರಾ, ತೋರಿಸ್ರಿ ಕ್ಯಾಮ್ರಾಮ್ಯಾನ್ ಸುಮಂತ್, ತೋರಿಸ್ರಿ ಏನಿದು ಮರ್ಕೋನಹಳ್ಳಿ ಡ್ಯಾಮು. ನೋಡಿ ನೀರೆಲ್ಲ ಎಷ್ಟು ಖಾಲಿಯಾಗಿದೆ ಅಂತ. ಒಂದು ವರ್ಷದಿಂದ ಮಳೆ ಇಲ್ಲ, ಒಂದು ವರ್ಷದಿಂದ ನೀರಿಲ್ಲ, ಎಲ್ಲ ಖಾಲಿಯಾಗಿಬಿಟ್ಟಿದೆ. ಬೆಂಗಳೂರೆಲ್ಲ ಸುಮ್ಮನೆ ನೀರು ವೇಸ್ಟ್ ಮಾಡ್ತಿದ್ದಾರೆ. ಆ ನೀರನ್ನೆಲ್ಲ ವೇಸ್ಟ್ ಮಾಡೋ ಬದಲು ನೀಟಾಗಿ ಕ್ಲೀನಾಗಿ ಯೂಸ್ ಮಾಡಿಕೊಂಡು ಹೋದರೆ ಈ ನೀರನ್ನು ಉಳಿಸ್ಕೋಬೋದು. ಇನ್ನೂ 2-3 ತಿಂಗಳು ಮಳೆ ಬರಲ್ಲ ಅನಿಸುತ್ತೆ. ಸುಮೋ ಅಲ್ಲಿ ನೋಡು ಬಾತುಕೋಳಿ. ಇಲ್ಲಿ ಈ ಮೊಬೈಲಾಗ ಕಾಣಿಸ್ತಾನೆ ಇಲ್ಲ ಕಣ ಬಾತುಕೋಳಿ. ಸುಮ್ಮನೆ ಒಳ್ಳೆ ಒಂದು ಐಫೋನ್ ತಗೋಬೇಕು, 15 Pro ಯಾವ್ದಾರು ಒಂದು ತಗೋಬೇಕಣ್ಣ.
15 ಪ್ರೋನಾ ಯಾವ್ದಾರ ಅಂತ ತಗೋಬೇಕು. ಏನು ಮಾಡ್ತಿದ್ದಿಲ್ಲ? ದುಡ್ಡು ಎಷ್ಟಿದ್ದೀನಿ ಐಫೋನ್ ತಗೊಳಕ್ಕೆ. ವಾ ಹೆಂಗೆ ಜೋಕು? ಓ ಅಣ್ಣಂಗೆ ಪಂಚು. ಬಾ 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 ಇವಾಗ ಹೋಯ್ತಾ ಹಂಗೆ ನಡ್ಕೊಂಡೋಗಿ ಬಾ. ಅದರಲ್ಲೇ ನೀನು ಗಾಡಿ ತಗೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಬಾ. ಓಹೋ ಅಣ್ಣಂಗೆ ಪಂಚು. ಓ ಅಣ್ಣ ನಾನು ನಿಮ್ಮ ಅಭಿಮಾನಿ ಕಣಣ್ಣ. ಎಷ್ಟರಣ್ಣ ಇದ್ದೀರಾ? ಎಲ್ಲೆಲ್ಲಿದ್ದೀರಣ್ಣ? ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾರ್ತಿಕ್, ನನ್ನ ತಮ್ಮ ಸುಮಂತ್. ಇವತ್ತು ಎಲ್ಲಿಗೆ ಹೋಗ್ತಾಯಿದ್ದೀವಿ, ಏನು ಮಾಡ್ತಾಯಿದ್ದೀವಿ ಅಂದರೆ ಹೇಳಿ ಸುಮಂತ್. ಇವತ್ತು ನಮ್ಮ ಊರಲ್ಲಿ ನಮ್ಮ ದೊಡ್ಡಪ್ಪವ್ರ ಮನೇಲಿ ಕತೆ ಓದಿಸ್ತಿದ್ದಾರೆ. ಆ ಫಂಕ್ಷನ್ ಅಟೆಂಡ್ ಮಾಡೋಕ್ಕೋಸ್ಕರ ನಾವು ಇಬ್ಬರು ಬಂದಿದ್ದೀವಿ, ಹೋಗ್ತಾಯಿದ್ದೀವಿ. ಈ ವ್ಲಾಗ್ ತುಂಬ ಸಖತ್ತಾಗಿರುತ್ತೆ. ಫುಲ್ಲು ವಿಡಿಯೋ ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸರಿ ಬನ್ನಿ ಹೋಗೋಣ. ಎಂತೀರಾ? ಬನ್ನಿ ಹೋಗೋಣ. ಬನ್ನಿ ಬನ್ನಿ, ಬ್ಯಾಗ್ ಎತ್ಕೊಳ್ಳಿ ಹೋಗೋಣ. ಹೇಗಿತ್ತು ಸುಮು ನಮ್ಮ ಮರ್ಕೋನಹಳ್ಳಿ ಡ್ಯಾಮು? ಚೆನ್ನಾಗಿದೆ. ಚೆನ್ನಾಯ್ತಾ? ಹುಷಾರಪ್ಪ, ಐಟಮು ಎಲ್ಲ ಎತ್ಕೊಂಡಿದ್ಯಾ? ಈಗ ಇನ್ನೊಂದು ನನ್ನ ಪ್ರಕಾರ ಒಂದು 10 ಇಲ್ಲ 15 ಕಿಲೋಮೀಟರ್ಸ್ ಇದೆ ಊರು. ಇನ್ನೇನು ನನ್ನ ಪ್ರಕಾರ ಒಂದು ಅರ್ಧ ಗಂಟೆ ಹೊಂಟೋಯ್ತೀವಿ. ಅರ್ಧ ಗಂಟೆ ಆಗುತ್ತೋ? ಅರ್ಧ ಗಂಟೆ ಬೇಕು. ಈ ರೋಡ್ ಗೊತ್ತಲ್ಲ, NH ರೋಡು. ಏನು ಅನ್ಕೊಬಿಟ್ಟಿದ್ಯಾ ನಮ್ಮ ರೋಡು? ಊಟಲ್ಲಿ ಊರ ಸ್ವಲ್ಪ ವಿಡಿಯೋ ತೋರಿಸ್ತೀವಿ. ನೀವು ನಮ್ಮೂರು ಸ್ವಲ್ಪ ವ್ಲಾಗ್ ಮಾಡಿ ಆ ವಿಡಿಯೋ ಎಲ್ಲ ತೋರಿಸ್ತೀವಿ. ಸರಿ, ಇವಾಗ ಹೋದ್ಮೇಲೆ ಊರನ್ನ ತೋರಿಸ್ತೀವಿ. ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಸಿಗೋಣ ನಮ್ಮೂರಲ್ಲಿ. ಓಕೆ ಬಾಯ್. ಗೈಸ್, ಈಗ ನಾವೆಲ್ಲ ಊಟ ಮಾಡ್ತಿದ್ದೀವಿ. ಈ ಊಟ ಮುಗಿಸ್ಕೊಂಡು ಪೂಜೆ ಸ್ಟಾರ್ಟ್ ಮಾಡ್ತೀವಿ, ಅವಾಗ ತೋರಿಸ್ತೀವಿ. ಬನ್ನಿ ಗೈಸ್. ಇದೇನಿದು? ಏನು ಸರ್ ಇದು? ಚಿನಿ ಏನು ಸರ್ ಇದು? ಹಲಸಿನಕಾಯಿ ಕೈ ಕಟ್ಕೊಂಡಿದ್ದೀಯಲ್ಲ ಯಾಕ್ಲಾ? ಉಪ್ಪಿನಕಾಯಿ ನೋಡಿ ಹೆಂಗೆ ಹಾಕೊಂಡು ಪೊಲೆ ಹಾಕ್ತಂಗೆ ಹಾಕ್ಬಿಟ್ಟವನು. ಇವನು ಯಾರ ಈಗ ಕುಡ್ದೊಂದು ಓಟವ. ಬರ್ತಾನೆ ಆಗ ಬರ್ತಾನೆ ಅಂತ ಕಾದು ಕೊನೆಗೆ ಈಗ ಬಂದ. ಲೋಟ ಕೊಡಲಿ, ಈಗ ಯಾಕಲ್ಲ ಲೋಟ ಅಲ್ಲಿ ಈಗ ಕೊಡಲಿ. ಬೇಡ ಬಿಡಿ, ಇಷ್ಟೊತ್ತಿಗೆ ಆಮೇಲೆ ಬದುಕಿರೋ ತಾನೆ ಪಾಪ. ಹೋಗ್ಬಿಟ್ರ ಮಜ್ಜಿವ ಏನಂತೀರಾ? ಶುರು ಎಷ್ಟಲ್ಲ ನಿಂಗೆ ಏಜು? ಸುಳ್ಳು ಹೇಳ್ತೀಯಾ? ಅಲ್ಲಿ 18 ವರ್ಷ ಆಗ್ಬಿಡ್ತಾನಿಗೆ. ನನ್ನ ಮೊನ್ನೆ ತಾನೆ ನೋಡ್ರಿ ನೀನು ಯಾವುದೋ ಲಾಲಿಪಾಪ್ ಚಿಪ್ಕೊಂಡಿದ್ದೆ. ಅಲ್ಲಿ 18 ವರ್ಷ ಆಗ್ಬಿಡ್ತಂದ. ಅಣ್ಣ ಸ್ವಲ್ಪ ಹುಷಾರು, ನೀರು ಹಾಕೋಣ ಚಲ್ಬಡಿ. ನೋಡಿ ಫ್ರೆಂಡ್ಸ್, ಹೇಗೆ ಡೆಕೋರೇಷನ್ ಮಾಡ್ತಿದ್ದಾರೆ ಪೂಜೆಗೆ ಅಂತ. ಎಲ್ಲ ಇಷ್ಟ ಪೂಜೆ ಮಾಡ್ಬಿಟ್ರು.
ಸ್ವಲ್ಪ ಇನ್ನು ಆ ಕಡೆಗೆ ಹೋಗಂಗೆ ಮಾಡ್ಬೇಕಾಯ್ತಲ್ವಕ್ಕ ಇದು ಮಂಟಪ ಸ್ವಲ್ಪ ಹಿಂಗೆ ಈ ಕಡೆಗೆ ವಾರದಲ್ಲಿ ಚೇರು ಇರ್ತಾರಿದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್. ನೈಟ್ ತಾನೇ ಫಂಕ್ಷನ್ ಮುಗೀತು. ಫಂಕ್ಷನ್ ತುಂಬ ಚೆನ್ನಾಗಿತ್ತು. ನಾನು ಸ್ವಲ್ಪ ಕತೆ ಕೇಳಿದೆ, ಆಮೇಲೆ ಮತ್ತೆ ಮನೆಗೆ ಹೋಗ್ಬಿಟ್ಟೆ. ಇವಾಗ ಹಂಗೆ ಫಾರ್ಮ್ ಲ್ಯಾಂಡ್ ಬಂದಿದ್ದೀವಿ, ಹೊಲಕ್ಕೆ ಬಂದಿದ್ದೀವಿ, ತೆಂಗಿನ ಹೊಲಕ್ಕೆ. ಹಂಗೆ ಒಂದು ಸ್ವಲ್ಪ ಎಣ್ಣೀರು ಕುಡ್ಕೊಂಡು ಹೊಲ ನೋಡ್ಕೊಂಬರೋಣ ಅಂತ ಬಂದಿದ್ದೀನಿ. ಬನ್ನಿ, ಯಾವ ಕೈ ಸಿಗ್ತವೆ ಆ ಎಣ್ಣೀರನ್ನ ಕಿತ್ಕೊಂಡು ಕುಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಯಾವ ಕೈ ಸಿಗಂಗೆ ಕಾಣ್ತಾ ಇಲ್ಲ, ಎಲ್ಲ ಮೇಲಿದ್ದಾವೆ. ಆದರೂ ಸಿಗೋವೆಲ್ಲ ಕಾಯಾಗ್ಬಿಟ್ಟಿದ್ದಾವೆ. ಎಣ್ಣೀರಂತ ಯಾವ ಇಲ್ವಲ್ಲ. ನೀವು ನೋಡ್ತೀರಾ? ಇಲ್ಲೊಂದು ಯಾರೋ ಒಂದಿದೆ. ಕೆಂದೆಣ್ಣೀರು ಕುಡಿಯೋಣ ಬನ್ನಿ ಫ್ರೆಂಡ್ಸ್. ಇವಾಗ ಕೆಂದೆಣ್ಣೀರು ಭಾರಿ ಫೆಂಟಾಸ್ಟಿಕ್ ಮಾರ್ಬಲಸ್ ಆಗಿರುತ್ತೆ. ಓಹೋ, ಎಲ್ಲ ಕಾಯಾಗ್ಬಿಟ್ಟವೆ. ಜುಂಪಿನೇ ಕಾಯಾಗ್ಬಿಟ್ಟವಲ್ಲಪ್ಪ. ವಾ, ತಾಳೆ ಮುಂದೆ ಆದಾಗ ನೋಡೋಣ. ಇನ್ನು ಊರಿಗೆ ಒಂದೇ ನಾ ತೆಂಗಿನ ಮರ ಬೇಜಾನಿದೆ, ಎಲ್ಲ ನೀರು ಬಿಟ್ಬಿಟ್ಟವ್ರೆ. ತಾಳೆ ಫ್ರೆಂಡ್ಸ್, ಕೇಳೋಣ ಇವಾಗ. ನೀರೊಂದು ಸಕ್ಕತ್ತಾಗಿದೆ ಫ್ರೆಂಡ್ಸ್, ಮಸ್ತಾಗಿದೆ. 11 ಗಂಟೆ ಅನಿಸುತ್ತೆ ಟೈಮು. 11 ಗಂಟೆಯಲ್ಲಿ ಒಳ್ಳೆ ಕೂಲಾಗಿರೋ ಚಿಲ್ಡಾಗಿರೋ ಎಣ್ಣೀರು ದೇಹಕ್ಕೆ ತುಂಬ ಒಳ್ಳೆಯದು. ಆದಷ್ಟೆಲ್ಲ ಎಣ್ಣೀರು ಕುಡೀರಿ. ಅಷ್ಟೊತ್ತಿಂದ ಸಾಹಸ ಮಾಡಿದೆ, ಯಾವ ಕೈ ಸಿಗಲಿಲ್ಲ. ಯಾವುದೋ ಈ ಮರದಲ್ಲಿ ಒಂದು ಸಿಕ್ತು, ಇದನ್ನೇ ಕಿತ್ಕೊಂಡು ಕುಡಿತಾಯಿದ್ದೀನಿ ಫ್ರೆಂಡ್ಸ್. ನೋಡಿ ಹೇಗಿದೆ ಅಂತ ತೆಂಗಿನ ಮರಗಳು. ಈ ಕಡೆ ಇರೋವೆಲ್ಲ ನಮ್ಮದು, ಈ ಕಡೆ ಪಕ್ಕದಲ್ಲಿರೋದೆಲ್ಲ ನಮ್ಮ ದೊಡ್ಡಪ್ಪವ್ರದ್ದು. ನೋಡಿ ಸಪೋಟ ಗಿಡ ಹಾಕಿದ್ದಾರೆ ನಮ್ಮ ದೊಡ್ಡಪ್ಪವರು. ಎಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡಬೇಕು ಫ್ರೆಂಡ್ಸ್. ಹಾಯ್ ಗಾಯ್ಸ್. ಊರಿಂದ ಫಂಕ್ಷನ್ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗ್ತಿದ್ವಿ. ಊರ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಇವಾಗ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಹಾಗೆ ಇಲ್ಲಿ AP ಚಾಯ್ಗೆ ಬಂದಿದ್ದು, ಒಂದು ಟೀ ಕುಡ್ಕೊಂಡು ಇವಾಗ ಒಂದು ಆರೆಂಜ್ ಜ್ಯೂಸ್ ಕುಡ್ಕೊಂಡು ಹಾಗೆ ಬೆಂಗಳೂರು ಕಡೆ ಹೋಗ್ತಾ ಇದ್ದೀವಿ. ಹೇಳಿ ಮುಂದಕ್ಕೆ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಮತ್ತು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಬಾಯ್.